ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನೆಲ್. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು 10ನೇ ತರಗತಿ ಕನ್ನಡ ಪಠ್ಯಪುಸ್ತಕ ಭಾಗ 1ರಲ್ಲಿ ಬರ್ತಕ್ಕಂಥ ಗದ್ಯ ಭಾಗ 2 ವ್ಯಾಘ್ರಗೀತೆಯ ಗದ್ಯದ ಪ್ರಮುಖ ವ್ಯಾಕರಣಾಂಶಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸಂಧಿಗಳು. ಸಂಧಿಗಳು ಅಂದ್ರೇನು? ಅಕ್ಷರಗಳ ಕೂಡುವಿಕೆಯ ಅಥವಾ ಜೋಡಿಸುವಿಕೆಯೇ ಶಬ್ದ, ಪದ, ವಾಕ್ಯಗಳಾಗ್ತಾವ. ನಾವು ಬಳಸುವ ಬೇರೆ ಬೇರೆ ಪದಗಳನ್ನು ಅಥವಾ ಪ್ರಕೃತಿ ಪ್ರತ್ಯಯಗಳನ್ನು ಕೂಡಿಸಿ ಹೇಳ್ತೀವಿ. ಉದಾಹರಣೆಗೆ ಊರು, ಅಧಿಕ್ ಹಣ್ಣು. ಇದೇನಪ್ಪ ಅಂತಂದ್ರೆ ಊರನ್ನು ಅಂಥೇಳಿ ನಾವು ಗುರುತಿಸ್ತೀವಿ. ಇದು ಊರು ಅಧಿಕ್ ಹಣ್ಣು ಅನ್ನುವುದು ಕೂಡಿಸಿ ಬರ್ದಾಗ ಏನಾಗತ್ತ, ಊರನ್ನು ಅಂಥೇಳಿ ರೂಪುಗೊಳ್ತದ. ಹೀಗೆ ಎರಡು ಘಟಕಗಳು ಕೂಡಿ ಹೊಸ ಘಟಕವು ಸೃಷ್ಟಿಯಾಗುವುದಕ್ಕೆ ನಾವು ಸಂಧಿ ಅಂಥೇಳಿ ಗುರುತಿಸ್ತೀವಿ ಅಥವಾ ಕರಿತೀವಿ. ಈ ಸಂಧಿ ಕಾರ್ಯದಲ್ಲಿ ಬರುವ ಮೊದಲ ಪದವನ್ನ ಅಂದ್ರೆ ಇದು ಮೊದಲ ಪದವನ್ನ ಪೂರ್ವ ಪದ ಎಂತಲೂ, ಎರಡನೆಯ ಪದವನ್ನ ಉತ್ತರ ಪದ ಅಂಥೇಳಿ, ಮತ್ತು ಬಂದ ಉತ್ತರವಾದಂಥ ಈ ಊರನ್ನು ಅನ್ನುವಂಥದ್ದನ್ನ ಸಂಧಿ ಪದ ಅಥವಾ ಸಮಸ್ತ ಪದ ಅಂಥೇಳಿ ನಾವು ಗುರುತಿಸ್ತೀವಿ. ಬನ್ನಿ ಮಕ್ಕಳೇ, ಸಂಧಿಗಳ ಕುರಿತು ಸವಿವರವಾಗಿ ತಿಳಿದುಕೊಳ್ಳೋಣ. ಸಂಧಿಗಳಲ್ಲಿ ಮೂಲಭೂತವಾಗಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಎಂದು ಎರಡು ವಿಭಾಗಗಳಿವೆ. ಲೋಪ, ಆಗಮ, ಆದೇಶ ಸಂಧಿಗಳನ್ನು ಕನ್ನಡ ಸಂಧಿಗಳೆಂದು ಕರೆಯಲಾಗಿದೆ. ಇವುಗಳಲ್ಲಿ ಲೋಪ, ಆಗಮ ಸಂಧಿಗಳು ಸ್ವರ ಸಂಧಿಗಳೆಂತಲೂ, ಆದೇಶ ಸಂಧಿಯು ವ್ಯಂಜನ ಸಂಧಿ ಅಂತಲೂ ಕರೆಯಲ್ಪಡುತ್ತವೆ. ನೋಡಿ ಮಕ್ಕಳೇ, ಸಂಧಿಗಳನ್ನು ಮುಖ್ಯವಾಗಿ ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳೆಂದು ವಿಭಾಗವನ್ನು ಮಾಡ್ತೀವಿ. ಈ ಕನ್ನಡ ಸಂಧಿಯಲ್ಲಿಯೇ ಮತ್ತೆ ಎರಡು ವಿಭಾಗಗಳನ್ನು ನಾವು ಗುರುತಿಸ್ತೀವಿ. ಒಂದು ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ ಹೇಳಿ. ಕನ್ನಡ ಸಂಧಿಗಳಲ್ಲಿ ಮುಖ್ಯವಾಗಿ 3 ಸಂಧಿಗಳನ್ನು ನಾವು ಗುರುತಿಸ್ತೀವಿ: ಲೋಪ, ಆಗಮ ಮತ್ತು ಆದೇಶ ಸಂಧಿಗಳನ್ನು. ಏನು ಲೋಪ ಸಂಧಿ ಅಂತಂದ್ರ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಸ್ವರವು ಬಿಟ್ಟು ಹೋದರೆ ಅದನ್ನ ಲೋಪ ಸಂಧಿ ಅಂತ ಹೇಳಿ ಕರಿತೀವಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಸ್ವರವು ಬಿಟ್ಟು ಹೋದರೆ ಅದನ್ನ ಲೋಪ ಸಂಧಿ ಅಂತ ಹೇಳಿ ಕರೆಯುವರು. ಅಂದ್ರ ಪೂರ್ವ ಪದದಲ್ಲಿ ಕರ್ತಕ್ಕಂಥ ಅ, ಉ, ಈ ಮತ್ತು ಎ ಸ್ವರಗಳು ಇಲ್ಲಿ ಲೋಪವಾಗ್ತಾವ. ಉದಾಹರಣೆಗೆ ಊರೂರು, ಬಲ್ಲೆನೆಂದು, ಮಾತಂತು, ಸಂಪನ್ನರಾದ ಅಂತ ಉದಾಹರಣೆಗಳನ್ನು ನಾವು ಇಲ್ಲಿ ನೋಡಬಹುದು. ಊರೂರು ಅನ್ನೋದನ್ನ ಈ ಸಂಧಿ ಪದವನ್ನ ಬಿಡಿಸಿ ಬರೆದಾಗ ಏನಪ್ಪಾ ಅಂತಂದ್ರ ಊರು ಅಧಿಕ್ ಊರು. ಇಲ್ಲಿ ಏನಪ್ಪಾ ಅಂತಂದ್ರ ಊರೂರು ಆಗತ್ತ. ಅಂದ್ರ ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂಥ ಉ ಮತ್ತು ಉತ್ತರ ಪದದ ಉತ್ತರ ಪದದ ಆದಿಯಲ್ಲಿರ್ತಕ್ಕಂಥ ಉ. ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಸ್ವರವು ಬಿಟ್ಟು ಹೋದ್ರೆ ಅದನ್ನ ನಾವಿಲ್ಲಿ ಲೋಪ ಸಂಧಿ ಅಂತ ಹೇಳಿ ಗುರುತಿಸ್ತೀವಿ. ಇಲ್ಲಿ ಊರು ಅಧಿಕ್ ಊರು ಅನ್ನುವಂಥದ್ದರಲ್ಲಿ ಊರೂರು ಅನ್ನುವಂಥ ಸಂಧಿ ಪದ ಆಗತ್ತೆ. ಇದರಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಇದೇನಪ್ಪ ಅಂತಂದ್ರ ಬಿಟ್ಟು ಹೋಗತ್ತ. ಇದಕ್ಕೆ ನಾವು ಲೋಪ ಸಂಧಿ ಅಂತ ಹೇಳಿ ಕರಿತೀವಿ. ಇದೇ ರೀತಿ
ಇನ್ನಿತರ ಉದಾಹರಣೆಗಳನ್ನ ಸಹ ನೋಡಬಹುದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಆಗಮ ಸಂಧಿ. ಏನು ಆಗಮ ಸಂಧಿ ಅಂತಂದ್ರೆ ಸಂಧಿ ಕಾರ್ಯ ನಡೆಯುವಾಗ ಸ್ವರದ ಮುಂದೆ ಸ್ವರವು ಬಂದು ಲೋಪಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದ ಪಕ್ಷದಲ್ಲಿ ಆ ಸ್ವರಗಳ ಮಧ್ಯೆ ಹೊಸದೊಂದು ವ್ಯಂಜನವು ಬಂದು ಸೇರುವುದನ್ನ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಸ್ವರದ ಮುಂದೆ ಸ್ವರವು ಬಂದು ಲೋಪಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದ ಪಕ್ಷದಲ್ಲಿ ಆ ಸ್ವರಗಳ ಮಧ್ಯೆ ಹೊಸದೊಂದು ವ್ಯಂಜನವು ಬಂದು ಸೇರುವುದನ್ನ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಅಂದ್ರ ಉದಾಹರಣೆಗೆ ಕೈ ಅಧಿಕ ಅಣ್ಣು ಕೈಯನ್ನು, ಇಲ್ಲಿ ಯ ಅನ್ನುವಂಥ ವ್ಯಂಜನ ಆಗಮವಾಗಿ ಬಂದಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಈ ಆಗಮ ಸಂಧಿಯಲ್ಲಿ 2 ವಿಧಗಳನ್ನು ನಾವು ಗುರುತಿಸ್ತೀವಿ. ಒಂದು ಯಕಾರಾಗಮ ಸಂಧಿ, ಇನ್ನೊಂದು ವಕಾರಾಗಮ ಸಂಧಿ ಅಂತ ಹೇಳಿ. ಅದರ ಹೆಚ್ಚಿನ ವಿವರಣೆಯನ್ನು ಮುಂದಿನ ಅವಧಿಗಳಲ್ಲಿ ತಿಳಿದುಕೊಳ್ಳೋಣ. ಒಟ್ಟಾರೆಯಾಗಿ ಇಲ್ಲಿ ಆಗಮ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಲೋಪಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದ ಪಕ್ಷದಲ್ಲಿ ಆ ಸ್ವರಗಳ ಮಧ್ಯೆ ಹೊಸದೊಂದು ವ್ಯಂಜನವು ಬಂದು ಸೇರುವುದನ್ನು ನಾವಿಲ್ಲಿ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ. ಮುಂದಿನದು ಆದೇಶ ಸಂಧಿ. ಏನು ಆದೇಶ ಸಂಧಿ ಅಂದ್ರ ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರದ ಬದಲಿಗೆ ಬೇರೊಂದು ಅಕ್ಷರ ಬರುವುದನ್ನ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಅಂದ್ರ ವರ್ಗದ ಪ್ರಥಮಾಕ್ಷರಗಳಾದ ಕ, ತ, ಪಗಳಿಗೆ ವರ್ಗದ ತೃತೀಯಾಕ್ಷರಗಳಾದ ಗ, ದ, ಬ ಗಳು ಆದೇಶವಾಗಿ ಬರುವುದಕ್ಕೆ ನಾವು ಇಲ್ಲಿ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಇದೊಂದು ವ್ಯಂಜನ ಸಂಧಿ ಅಂತಲೂ ಕೂಡ ಇದನ್ನ ಗುರುತಿಸ್ತೀವಿ. ಕತಪಗಳಿಗೆ ಗದಬಗಳು ಆದೇಶವಾಗಿ ಬರುವುದಕ್ಕೆ ಇದನ್ನ ಗದಬಾದೇಶ ಸಂಧಿ ಅಂತಲೂ ಕೂಡ ನಾವು ಕರಿತೀವಿ. ಇಲ್ಲಿ ಉದಾಹರಣೆಯನ್ನು ನೋಡೋದಾದ್ರೆ ಮಳೆ ಅಧಿಕ ಕಾಲ, ಮಳೆ ಅಧಿಕ ಕಾಲ. ಇಲ್ಲಿ ಉತ್ತರ ಪದದ ಆದಿಗೆ ಏನಪ್ಪಾ ಅಂತಂದ್ರೆ ಬೇರೊಂದು ಅಕ್ಷರ ಬರುವುದು. ಅಂದ್ರೆ ಕತಪಗಳಿಗೆ ಗದಬಗಳು ಆದೇಶವಾಗಿರ್ಬೋದು. ಸಂಧಿಪದ ಏನಪ್ಪಾ ಅಂತಂದ್ರೆ ಮಳೆಗಾಲ. ಸಂಧಿಪದ ಏನಾಗತ್ತ ಮಳೆ ಅಧಿಕ ಕಾಲ. ಇದು ಆದೇಶ ಸಂಧಿಗೆ ಉದಾಹರಣೆ. ಅಂದ್ರೆ ಕಾಲ ಕ ಇದ್ದಲ್ಲಿ ಗ ಆದೇಶವಾಗಿ ಬರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಮೈ ಅಧಿಕ ತೋರು ಮೈದೋರು. ಬೆನ್ ಅಧಿಕ ಪತ್ತು ಬೆಂಬತ್ತು. ಈ ರೀತಿ ಏನಪ್ಪಾ ಅಂತಂದ್ರೆ ಆದೇಶ ಸಂಧಿಗೆ ಉದಾಹರಣೆಗಳಾಗಿವೆ. ಈಗ ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಅಲ್ಲವೇ ಮಕ್ಕಳೇ? ಇನ್ನು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಸವರ್ಣ ದೀರ್ಘ ಗುಣ ವೃದ್ಧಿ ಯನ್ ಜಸ್ತ್ವ ಶ್ಚುತ್ವ ಅನುನಾಸಿಕ ಸಂಧಿಗಳನ್ನು ಸಂಸ್ಕೃತ ಸಂಧಿಗಳೆಂದು ಕರೆಯಲಾಗುವುದು. ಇವುಗಳಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಯನ್ ಸಂಧಿಗಳು ಸ್ವರ ಸಂಧಿಗಳೆಂತಲೂ, ಜಸ್ತ್ವ ಶ್ಚುತ್ವ ಅನುನಾಸಿಕ ಸಂಧಿಗಳನ್ನು ವ್ಯಂಜನ ಸಂಧಿಗಳೆಂತಲೂ ಕರೆಯಲ್ಪಡ್ತಾವ. ಅಂತರ ವ್ಯಂಜನ ಸಂಧಿಗಳಂತ ನಾವು ಗುರುತಿಸ್ತೀವಿ. ಸವರ್ಣ ದೀರ್ಘ ಸಂಧಿ. ಏನು ಸವರ್ಣ ದೀರ್ಘ ಸಂಧಿ ಅಂತಂದ್ರ
ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದು ಅವೆರಡರ ಸ್ಥಾನದಲ್ಲಿ ಅದೇ ವರ್ಣದ ದೀರ್ಘಸ್ವರವು ಆದೇಶವಾಗಿ ಬರುವುದು. ಇದನ್ನೇ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಸವರ್ಣ ಸ್ವರಗಳು ಅಂದ್ರೆ ಅ ಸ್ವರಗಳು ಸೇರಿ ಸಂಧಿಯಾದಾಗ ಒಂದೇ ದೀರ್ಘ ಸ್ವರವು ಆದೇಶವಾಗುತ್ತದೆ. ಅದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಒಂದೇ ರೀತಿಯ ಸ್ವರಗಳು ಅಂದ್ರೆ ಅ ಅ ಆ ಆ ಈ ರೀತಿ ಏನಪ್ಪಾ ಅಂದ್ರೆ ಅದೇ ದೀರ್ಘ ಸ್ವರ ಇಲ್ಲಿ ಆದೇಶವಾಗುವುದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ಉದಾಹರಣೆಗೆ ಮಹಾತ್ಮ, ಮಹಾ ಅಧಿಕ್ ಆತ್ಮ, ಸಂಧಿ ಪದ ಏನಪ್ಪಾ ಅಂತಂದ್ರೆ ಮಹಾತ್ಮ. ಇಲ್ಲಿ ಅ ಅನ್ನುವಂಥದ್ದು, ಇಲ್ಲಿ ಆ ಅನ್ನುವಂಥದ್ದು. ಅದೇ ಸ್ವರ ಏನಪ್ಪಾ ಅಂತಂದ್ರೆ ದೀರ್ಘವಾಗಿರುವಂಥದ್ದು. ಮಹಾ ಅಧಿಕ್ ಆತ್ಮ, ಮಹಾತ್ಮ. ಗಿರಿ ಅಧಿಕ್ ಈಶ, ಗಿರೀಶ. ಸುರ ಅಧಿಕ್ ಅಸುರ, ಸುರಾಸುರ. ಈ ರೀತಿ ಏನಪ್ಪಾ ಅಂತಂದ್ರೆ ಸವರ್ಣ ಸ್ವರಗಳಲ್ಲಿ ಅದೇ ವರ್ಣದ ದೀರ್ಘ ಸ್ವರ ಆದೇಶವಾಗಿ ಬರುವುದಕ್ಕೆ ನಾವಿಲ್ಲಿ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ ಅಥವಾ ಗುರುತಿಸ್ತೀವಿ. ಇನ್ನು ಮುಂದೆ ಗುಣಸಂಧಿ. ಏನು ಗುಣಸಂಧಿ ಅಂತಂದ್ರ ಗುಣಸಂಧಿ ಅಂತಂದ್ರ ಪೂರ್ವ ಪದದ ಕೊನೆಯಲ್ಲಿರುವ ಅ ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಎ ಕಾರವು, ಉ ಕಾರಗಳು ಪರವಾದರೆ ಓ ಕಾರವು, ರು ಕಾರಗಳು ಪರವಾದರೆ ಅರ್ ಕಾರವು ಆದೇಶವಾಗಿ ಬರುತ್ತದೆ. ಅಂದ್ರ ಅ ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಎ ಕಾರ ಆದೇಶವಾಗಿ ಬರ್ತದ. ಅ ಆಕಾರಗಳಿಗೆ ಉ ಮತ್ತು ಊಕಾರಗಳು ಪರವಾದರೆ ಓಕಾರ ಆದೇಶವಾಗಿ ಬರ್ತದ. ಈ ಅ ಆಕಾರಗಳಿಗೆ ರು ಕಾರ ಪರವಾಗಿತ್ತಪ್ಪ ಅಂತಂದ್ರ ಅರ್ಕಾರ ಆದೇಶವಾಗಿ ಬರುವುದಕ್ಕೆ ನಾವು ಗುಣಸಂಧಿ ಅಂತ ಹೇಳಿ ಕರಿತೀವಿ. ಅ ಆಕಾರಗಳಿಗೆ ಈ ಕಾರಗಳು ಪರವಾದರೆ ಎ ಕಾರವು, ಅ ಆಕಾರಗಳಿಗೆ ಉ ಕಾರಗಳು ಪರವಾದರೆ ಓ ಕಾರವು, ಅ ಆಕಾರಗಳಿಗೆ ರು ಕಾರ ಪರವಾದರೆ ಅರ್ ಕಾರ ಆದೇಶವಾಗಿ ಬರುವುದಕ್ಕೆ ನಾವು ಗುಣಸಂಧಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಉದಾಹರಣೆಗೆ ದೇವೇಂದ್ರ ಅನ್ನುವುದನ್ನು ಬಿಡಿಸಿ ಬರೆದಾಗ ದೇವ ಅಧಿಕ್ ಇಂದ್ರ, ದೇವ ಅಧಿಕ್ ಇಂದ್ರ ದೇವೇಂದ್ರ. ಏನಾಗುತ್ತೆ ಮಕ್ಕಳೇ? ದೇವ ಅಧಿಕ್ ಇಂದ್ರ ಏನಾಗುತ್ತೆ? ಇದು ದೇವೇಂದ್ರ. ಅಂದ್ರೆ ಮೊದಲೇ ತಿಳಿಸಿದ ಹಾಗೆ ಅ ಆಕಾರಗಳಿಗೆ ಈ ಕಾರ ಪರವಾದ್ರ ಎ ಆದೇಶವಾಗಿ ಎ ಕಾರವು ಆದೇಶವಾಗಿ ಬರುತ್ತ. ಅಂದ್ರ ದೇವ ಅಧಿಕ್ ಇಂದ್ರ ದೇವೇಂದ್ರ. ಅಕ್ಕ ಇಲ್ಲಿ ಈ ಕಾರ ಪರವಾಗೈತಿ, ಅದಕ್ಕೆ ಏನು ಬರ್ತದ? ಏಕಾರ ದೇವೇಂದ್ರ ಅನ್ನುವಂಥದ್ದು ಇದು ಗುಣಸಂಧಿಗೆ ಉದಾಹರಣೆ. ಅದೇ ರೀತಿ ಜ್ಞಾನೇಶ್ವರ, ಜ್ಞಾನ ಅಧಿಕ್ ಈಶ್ವರ ಜ್ಞಾನೇಶ್ವರ.
ಈ ರೀತಿ ಏನಪ್ಪಾ ಅಂತಂದ್ರೆ ನಾವು ಗುಣಸಂಧಿಗೆ ಉದಾಹರಣೆಗಳನ್ನು ನೋಡಬಹುದು. ಬನ್ನಿ ಮಕ್ಕಳೇ, ಮುಂದುವರೆದು ವೃದ್ಧಿ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಪೂರ್ವ ಪದದ ಕೊನೆಯಲ್ಲಿ ಅ ಆಕಾರಗಳಿದ್ದು ಉತ್ತರ ಪದದ ಆದಿಯಲ್ಲಿ ಎ ಐಕಾರಗಳು ಬಂದರೆ, ಐಕಾರವು ಓ ಔಕಾರಗಳು ಬಂದರೆ ಔಕಾರವು ಆದೇಶವಾಗಿ ಬರುವುದಕ್ಕೆ ನಾವು ವೃದ್ಧಿ ಸಂಧಿ ಅಂಥೇಳಿ ಕರಿತೀವಿ. ಅಂದ್ರ ಪೂರ್ವ ಪದದ ಕೊನೆಯಲ್ಲಿ ಅ ಆ ಕಾರಗಳಿಗೆ ಎ ಐಕಾರಗಳು ಪರವಾದರೆ ಐಕಾರವು ಈ ಅ ಆಕಾರಗಳಿಗೆ ಓ ಮತ್ತು ಔಕಾರಗಳು ಪರವಾದರೆ ಔಕಾರ ಆದೇಶವಾಗಿ ಬರುವುದನ್ನು ನಾವು ವೃದ್ಧಿ ಸಂಧಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಅ ಆಕಾರಗಳಿದ್ದು ಉತ್ತರ ಪದದ ಆದಿಯಲ್ಲಿ ಎ ಐಕಾರಗಳು ಬಂದರೆ ಐಕಾರವು ಆದೇಶವಾಗಿ ಬರ್ತದೆ. ಜೊತೆಗೆ ಪೂರ್ವ ಪದದ ಆದಿಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಅ ಆಕಾರಗಳಿದ್ದು ಉತ್ತರ ಪದದ ಆದಿಯಲ್ಲಿ ಓ ಔಕಾರಗಳು ಪರವಾದರೆ ಔಕಾರ ಆದೇಶವಾಗಿ ಬರ್ತದೆ. ಹೀಗೆ ಬಂದರೆ ಇದನ್ನು ನಾವು ವೃದ್ಧಿ ಸಂಧಿ ಅಂಥೇಳಿ ಕರಿತೀವಿ. ಉದಾಹರಣೆಗೆ ನೋಡಿದರೆ ಏಕೈಕ, ಇದನ್ನು ಬಿಡಿಸಿ ಬರೆದಾಗ ಏಕ ಅಧಿಕ್ ಏಕ, ಇದೇನಪ್ಪ ಅಂತಂದ್ರೆ ಏಕೈಕ ಅನ್ನುವಂಥದ್ದು ಅರ್ಥ ಆಗತ್ತೆ. ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಬಿಡಿಸಿ ಬರೆದಾಗ ಅ, ಉತ್ತರ ಪದದ ಆದಿಯಲ್ಲಿ ಎ ಅನ್ನುವಂಥದ್ದು ಇರುವಂಥದ್ದು, ಆದೇಶವಾಗಿ ಬರುವಂಥದ್ದು ಐ. ಏಕ ಅಧಿಕ್ ಏಕ ಏಕೈಕ, ಐ ಇಲ್ಲಿ ಆದೇಶವಾಗಿ ಬಂದಿರುವುದನ್ನು ನಾವು ಗುರುತಿಸಬಹುದು. ಅದೇ ರೀತಿಯಾಗಿ ವನೌಷಧ, ವನ ಅಧಿಕ್ ಔಷಧ ವನೌಷಧ, ಇದು ವನ ಅಧಿಕ್ ಔಷಧ ಔಷಧಿ ವನೌಷಧಿ. ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಅ, ಉತ್ತರ ಪದದ ಆದಿಯಲ್ಲಿ ಔ ಆದೇಶವಾಗಿ ಬಂದಿರುವುದು ಔ ಅನ್ನುವಂಥ ಪದ. ಅಂದ್ರೆ ಪೂರ್ವ ಪದದ ಆದಿಯಲ್ಲಿ ಬಂದಿರತಕ್ಕಂಥ ಅ ಆಕಾರಕ್ಕೆ ಪೂರ್ವ ಪದದ ಕೊನೆಯಲ್ಲಿ ಬಂದಂಥ ಅ ಆಕಾರಗಳಿಗೆ ಉತ್ತರ ಪದದ ಆದಿಯಲ್ಲಿ ಓ ಔಕಾರಗಳು ಪರವಾದರೆ ಅವು ಇಲ್ಲಿ ಆದೇಶವಾಗಿ ಬಂದಿರುವುದನ್ನು ನಾವು ಗುರುತಿಸ್ತೀವಿ. ಇದು ವೃದ್ಧಿ ಸಂಧಿಗೆ ಉದಾಹರಣೆಯನ್ನಾಗಿ ನಾವು ನೋಡ್ತೀವಿ. ಬನ್ನಿ ಮಕ್ಕಳೇ, ಮುಂದುವರೆದು ಎನ್ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಏನು ಎನ್ ಸಂಧಿ ಅಂತಂದ್ರೆ ಪೂರ್ವ ಪದದ ಕೊನೆಯಲ್ಲಿರುವ ಇ ಈ ಉ ಊ ಋಕಾರಗಳ ಮುಂದೆ ಸವರ್ಣವಲ್ಲದ ಸ್ವರವು ಬಂದರೆ, ಅಂದ್ರೆ ಈ ಕಾರಕ್ಕೆ ಯಕಾರವು, ಉ ಕಾರಕ್ಕೆ ವಕಾರವು, ರು ಕಾರಕ್ಕೆ ಸವರ್ಣವಲ್ಲದ ರ ಕಾರವು ಆದೇಶವಾಗಿ ಬರುವುದಕ್ಕೆ ನಾವು ಎನ್ ಸಂಧಿ ಅಂಥೇಳಿ ಕರಿತೀವಿ. ಉದಾಹರಣೆಗೆ
ಅತ್ಯವಸರ. ಉದಾಹರಣೆಗೆ ಅತ್ಯವಸರ ಈ ಸಂಧಿ ಪದವನ್ನು ಬಿಡಿಸಿ ಬರೆದಾಗ ಅತಿ, ಅಧಿಕ್, ಅವಸರ. ಇದರ ಸಂಧಿ ಪದ ಏನಪ್ಪ ಅಂದ್ರೆ ಅತ್ಯವಸರ. ಇಲ್ಲಿ ಇದೇ ರೀತಿ ಇನ್ನಿತರ ಉದಾಹರಣೆಗಳನ್ನು ನೋಡಬಹುದು. ಜಾತ್ಯತೀತ, ಜಾತಿ ಅಧಿಕ್ ಅತೀತ, ಜಾತ್ಯತೀತ. ಕೋಟಿ ಅಧಿಕ್ ಅಧೀಶ್ವರ, ಕೋಟ್ಯಾಧೀಶ್ವರ. ಇವೆಲ್ಲ ಏನಪ್ಪ ಅಂತಂದ್ರೆ ಎನ್ ಸಂಧಿಗೆ ಉದಾಹರಣೆಗಳು. ಸಂಸ್ಕೃತ ಸಂಧಿಗಳಲ್ಲಿ ಈಗ ವ್ಯಂಜನ ಸಂಧಿಗಳನ್ನು ನೋಡೋಣ. ಮೊದಲನೇದಾಗಿ ಜಸ್ತ್ವ ಸಂಧಿ. ಏನು ಜಸ್ತ್ವ ಸಂಧಿ ಅಂತಂದ್ರೆ ಪೂರ್ವಪದದ ಕೊನೆಯಲ್ಲಿರುವ ವರ್ಗದ ಪ್ರಥಮಾಕ್ಷರಗಳಿಗೆ ಕ ಚ ಟ ತ ಪ ಇತರ ವರ್ಣಗಳು ಪರವಾದರೆ ಅವುಗಳ ಸ್ಥಾನದಲ್ಲಿ ಅದೇ ವರ್ಗದ ತೃತೀಯಾಕ್ಷರಗಳು ಅಂದ್ರೆ ಗ ಜ ಡ ದ ಬಗಳು ಆದೇಶವಾಗಿ ಬರುವ ಸಂಧಿಯನ್ನು ಜಸ್ತ್ವ ಸಂಧಿ ಅಂಥೇಳಿ ಕರಿತೀವಿ. ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗದ ಪ್ರಥಮಾಕ್ಷರಗಳಿಗೆ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಆದೇಶವಾಗಿ ಬರುವುದನ್ನು ನಾವು ಜಸ್ತ್ವ ಸಂಧಿ ಅಂಥೇಳಿ ಕರಿತೀವಿ. ಇಲ್ಲಿ ಉದಾಹರಣೆಯನ್ನು ನೋಡುವುದಾದರೆ ವಾಗ್ದೇವಿ ಈ ಸಂಧಿ ಪದವನ್ನು ಬಿಡಿಸಿ ಬರೆದಾಗ ವಾಕ್ ಅಧಿಕ್ ದೇವಿ ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿರುವ ಪದಕ್ಕೆ ವರ್ಗದ ಪ್ರಥಮಾಕ್ಷರಗಳಿಗೆ ಅದೇ ವರ್ಗದ ತೃತೀಯಾಕ್ಷರಗಳು ಆದೇಶವಾಗಿ ಬಂದಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಕ ಇದ್ದಲ್ಲಿ ಗ ಆದೇಶವಾಗಿ ಬಂದಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಮತ್ತೊಂದು ಉದಾಹರಣೆಯನ್ನು ನೋಡುವುದಾದರೆ ಅಜಂತ. ಅಚ್ ಅಧಿಕ್ ಅಂತ ಅಜಂತ ಅಂದ್ರೆ ಇಲ್ಲಿ ಚ ಕ ಜ ಆದೇಶವಾಗಿ ಬಂದಿರುವುದನ್ನು ನಾವು ಗಮನಿಸಬಹುದು. ಮುಂದುವರೆದು ಶ್ಚುತ್ವ ಸಂಧಿ. ಏನು ಶ್ಚುತ್ವ ಸಂಧಿ ಅಂದ್ರೆ ಶ್ಚು ಅಂದ್ರೆ ಶಕಾರ ಅಥವಾ ಚ ವರ್ಗಾಕ್ಷರಗಳು ಅಂಥೇಳಿ ಅರ್ಥ ಆಗತ್ತ. ಅಂದ್ರೆ ಚ ವರ್ಗಾಕ್ಷರಗಳು ಅಂದ್ರೆ ಚ ಛ ಜ ಜ ಞ ಈ 6 ಅಕ್ಷರಗಳು ಆದೇಶವಾಗಿ ಬರುವುದೇ ಇಲ್ಲಿ ಶ್ಚುತ್ವ ಸಂಧಿ. ಅಂದ್ರೆ ಪೂರ್ವ ಪದದ ಕೊನೆಯಲ್ಲಿ ಸಕಾರ ಅಥವಾ ತ ವರ್ಗಗಳಿದ್ದು ಅವುಗಳ ಮುಂದೆ ಶಕಾರ ಅಥವಾ ಚ ವರ್ಗಗಳು ಬಂದರೆ ಸಕಾರಕ್ಕೆ ಶಕಾರವು ತ ವರ್ಗಕ್ಕೆ ಚ ವರ್ಗ ಆದೇಶವಾಗಿ ಬರುವುದೇ ಇಲ್ಲಿ ಶ್ಚುತ್ವ ಸಂಧಿ. ಅಂದ್ರೆ ಇಲ್ಲಿ ಸಕಾರಕ್ಕೆ ಶಕಾರ ಆದೇಶವಾಗಿ ಬರುವುದು, ತವರ್ಗಕ್ಕೆ ಚವರ್ಗ ಅಂದ್ರೆ ತ ತ ದ ಧ ನಗಳಿಗೆ ಚ ಛ ಜ ಜ ನಗಳು ಆದೇಶವಾಗಿ ಬರುವುದಕ್ಕೆ ನಾವು ಇಲ್ಲಿ ಶ್ಚುತ್ವ ಸಂಧಿ ಅಂಥೇಳಿ ಗುರುತಿಸ್ತೀವಿ ಅಥವಾ ಕರಿತೀವಿ. ಉದಾಹರಣೆ ನೋಡುವುದಾದರೆ ಜಗಜ್ಯೋತಿ, ಶರಶ್ಚಂದ್ರ. ಈ ಶರಶ್ಚಂದ್ರ ಅನ್ನುವ ಸಂಧಿ ಪದವನ್ನು ಬಿಡಿಸಿ ಬರೆದಾಗ ಶರತ್ ಅಧಿಕ್ ಚಂದ್ರ, ಶರತ್ ಅಧಿಕ್ ಚಂದ್ರ ಶರಶ್ಚಂದ್ರ. ಅಂದ್ರೆ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ತವರ್ಗವಿದ್ದು ಚ ವರ್ಗ ಆದೇಶವಾಗಿ ಬರುವುದನ್ನು ನಾವು ಗುರುತಿಸ್ತೀವಿ.
ಶರತ್ ಅಧಿಕ್ ಚಂದ್ರ ಶರತ್ಚಂದ್ರ ಆಗಿರುವುದನ್ನು ನಾವಿಲ್ಲಿ ಗುರುತಿಸಬಹುದು. ಇನ್ನೊಂದು ಉದಾಹರಣೆಯನ್ನು ನೋಡುವುದಾದರೆ ಜಗಜ್ಯೋತಿ. ಜಗತ್ ಅಧಿಕ್ ಜ್ಯೋತಿ ಜಗಜ್ಯೋತಿ ಅಂದ್ರ ಇಲ್ಲಿ ಚ ಬಂದಿರುವುದನ್ನು ಗುರುತಿಸಬಹುದು. ಇಲ್ಲಿ ಜಗಜ್ಯೋತಿ ಎಂಬಲ್ಲಿ ಜ ಬಂದಿರುವುದನ್ನು ನಾವು ಗುರುತಿಸಬಹುದು. ಇದು ಶ್ಚುತ್ವ ಸಂಧಿಗೆ ಉದಾಹರಣೆಯಾಗಿದೆ. ಬನ್ನಿ ಮಕ್ಕಳೇ, ಮುಂದುವರೆದು ಅನುನಾಸಿಕ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ವರ್ಗದ ಪ್ರಥಮ ವರ್ಣಗಳಿಗೆ ಯಾವ ಅನುನಾಸಿಕ ಅಕ್ಷರ ಪರವಾದರೂ ಅದೇ ವರ್ಗದ ಅನುನಾಸಿಕ ಆದೇಶವಾಗಿ ಬರುವುದೇ ಅನುನಾಸಿಕ ಸಂಧಿ ಅಂತ ಹೇಳಿ ಕರಿತೀವಿ. ಅಂದ್ರ ಕ ಚ ಟ ತ ಪ ಗಳಿಗೆ ಞ ಞ ನ ನ ಮ ಆದೇಶವಾಗಿ ಬರುತ್ತವೆ. ಇದನ್ನ ಅನುನಾಸಿಕ ಸಂಧಿ ಅಂತ ಹೇಳಿ ನಾವು ಗುರುತಿಸ್ತೀವಿ. ಅಂದ್ರ ವರ್ಗದ ಪ್ರಥಮ ವರ್ಣಗಳಿಗೆ ಯಾವ ಅನುನಾಸಿಕ ಅಕ್ಷರ ಪರವಾದರೂ ಅದೇ ವರ್ಗದ ಅನುನಾಸಿಕ ಆದೇಶವಾಗಿರಬಹುದೇ ಅನುನಾಸಿಕ ಸಂಧಿ. ಅಂದ್ರ ಕ ಕ ಞ ಚ ಕ ಞ ಟ ಕ ನ ತ ಕ ನ ಪ ಕ ಮ ಆದೇಶವಾಗಿ ಬರುವುದಕ್ಕೆ ನಾವು ಅನುನಾಸಿಕ ಸಂಧಿ ಅಂಥೇಳಿ ಕರಿತೀವಿ. ಉದಾಹರಣೆಗೆ ಷಣ್ಮುಖ, ಷಟ್ ಅಧಿಕ್ ಮುಖ ಸಂಧಿಪದ ಏನಾಗುತ್ತಾ ಷಣ್ಮುಖ. ಇಲ್ಲಿ ಟ ಮ ಅಕ್ಷರಗಳಿಗೆ ಅದೇ ವರ್ಣದ ಅನುನಾಸಿಕ ಅಕ್ಷರ ನ ಆದೇಶವಾಗಿ ಬಂದಿರುವುದನ್ನು ನಾವಿಲ್ಲಿ ಗುರುತಿಸಬಹುದು. ಟ ಕ ಮ ನ ಅನ್ನುವಂಥ ಅನುನಾಸಿಕ ಅಕ್ಷರ ಆದೇಶವಾಗಿ ಬಂದಿರುವುದನ್ನು ನಾವು ಗುರುತಿಸಬಹುದು. ಇನ್ನೊಂದು ಉದಾಹರಣೆಯನ್ನು ನೋಡುವುದಾದರೆ ಸನ್ಮಾನ. ಸತ್ ಅಧಿಕ್ ಮಾನ. ತ ವರ್ಣಕ್ಕೆ ನ ಅನ್ನುವಂಥ ಅನುನಾಸಿಕ ಅಕ್ಷರ ಆದೇಶವಾಗಿ ಬಂದಿರುವುದನ್ನು ಗುರುತಿಸಬಹುದು. ತ ಪ್ಲಸ್ ಮ ಪ್ಲಸ್ ನ ಅನ್ನುವಂಥ ಅಕ್ಷರ ಇಲ್ಲಿ ಅನುನಾಸಿಕ ಅಕ್ಷರ ಆದೇಶವಾಗಿ ಬಂದಿರುವುದನ್ನು ಗುರುತಿಸಬಹುದು. ಇದು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿದೆ. ಹೀಗೆ ಸಂಧಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರೆಂದು ಭಾವಿಸಿದ್ದೇನೆ ಮಕ್ಕಳೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ more videos.